ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಬ್ಲಾಗಲ್ಲಿ ನಮ್ಮ ಮನೆ ಹತ್ತಿರ ಇರುವ ಮಹೇಶ್ವರಮ್ಮ ದೇವಿಯ ಜಾತ್ರೆ ಇದೆ. ಸೊ ಅದರದ್ದು ಇವತ್ತು ನನ್ನ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಆಲ್ ಅನ್ನೋ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರಬೇಕು ಅಂತ ಇದ್ದರೆ ಆಲ್ ಅನ್ನೋ ಬಟನ್ ಕೂಡ ಪ್ರೆಸ್ ಮಾಡಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಈಗ ನೀವು ನೋಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸದು. ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಲೈಟ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ. ಸೊ ನನಗೆ ಲೈಟಿಂಗ್ಸ್ದೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ನೈಟು ಹೋಗ್ತಾ ಇರಲಿಲ್ಲ, ಬೆಳಗ್ಗೆ ಸಹ ಹೋಗ್ಬಿಟ್ಟು ನೋಡಿಕೊಂಡು ಜಾತ್ರೆ ಎಲ್ಲ ಬರ್ತಾ ಇದ್ದೆ. ಸೊ ಇದು ನಮ್ಮ ಮನೆ ಹತ್ರನೇ ಇದ್ದ ಕಾರಣದಿಂದ ನಾನು ನೈಟ್ ಹೋಗಿಬಿಟ್ಟು ಈ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಇದು ನಮ್ಮ ಹೇಳಿದ್ನಲ್ವ ಮಹೇಶ್ವರಮ್ಮ ಟೆಂಪಲ್ ಅಂತ. ಸೊ ಮಹೇಶ್ವರಮ್ಮ ಟೆಂಪಲ್ಲು ದೇವ್ರನ್ನ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಈಗ ನೀವು ನೋಡ್ತಾ ಇರೋದು ದೇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಮತ್ತೆ ಇದು ಟೆಂಪಲ್ ತರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ನೋಡಿ, ತಾಯಿದು ಪೂಜೆ ಸಹ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಬಟನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ನೋಡಿ ಆ ತಾಯಿದು ಏನು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ತುಂಬ ಚೆನ್ನಾಗಿದೆ. ನೈಟು ನಾನು ಯಾವತ್ತೂ ಹೋಗಿರಲಿಲ್ಲ. ಸೊ ಇವತ್ತು ನನಗೆ ತುಂಬ ಖುಷಿ ಆಯಿತು ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಪೂಜೆ ಎಲ್ಲ ಆದ ನಂತರ ತಾಯಿಗೆ ಏನು ಪೂಜೆ ಎಲ್ಲ ಮಾಡಿರ್ತಾರೆ, ನಂತರ ಈ ರೀತಿ ಮಾಡಿಸ್ತಾರೆ. ನನಗೆ ನೇಮ್ ಏನು ಅಂತ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಇನ್ನೂ ಹೇಳಬೇಕಾದ್ರೆ ದೇವ್ರ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದು. ಹಾಗೆ ಇಲ್ಲಿ ಏನು ಟೆಂಪಲ್ ಥರ ಮಾಡಿದ್ದಾರೆ, ಇದು ಸೆಟ್ ಇದು. ಸೊ ತುಂಬಾ ಚೆನ್ನಾಗಿ ಸೆಟ್ಟು ಅಲಂಕಾರ ಮಾಡಿದರು. ಹೂವಿನ ಅಲಂಕಾರ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಜಾತ್ರೆಯಲ್ಲಿ ಏನು ಜಾಸ್ತಿ ಏನು ಇಟ್ಟಿರಲಿಲ್ಲ, ಸ್ವಲ್ಪನೇ ಇಟ್ಟಿದ್ರು. ಸೊ ನಾನು ಯಾವುದು ಸಹ ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಇದನ್ನು ನಾನು ಜಾಸ್ತಿ ಕ್ಲಿಪ್ ಮಾಡ್ಕೊಂಡಿದ್ದು. ಮತ್ತು ತುಂಬ ಜನ ಬೇರೆ ಬಂದಿದ್ದರು, ಇಲ್ಲಿ ಕಾಲು ಇಡಲಿಕ್ಕೂ ಸಹ ಅಲ್ಲಿ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ ನಾನು ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ನಾನು ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡಿ ಆಯಿತಾ. ನಾನು ನೋಡಿರಲಿಲ್ಲ, ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಹಾಗೆ ನೀವು ಸಹ ನೋಡಲಿ ಅಂತ ಈ ಕ್ಲಿಪ್ಪಿಂಗ್ ನಾನು ಮಾಡ್ತಾ ಇದ್ದೀನಿ. ನೋಡಿ ಅವರು ಏನು ಮಾಡ್ತಾರೆ ಅಂತ, ಹೇಗೆ ಕಾಯಿ ಹೊಡಿತಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಸಹ ಇಲ್ಲಿ ನೋಡಿರಲಿಲ್ಲ, ಸೊ ಮೆಮೊರಿಬಲ್ ಇರುತ್ತೆ ಅಂತ ಸೊ ನಾನು ಕ್ಲಿಪ್ ಸಹ ಮಾಡಿಕೊಂಡೆ, ಮೆಮೊರಿ ಆಗಿರುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೋಸ್ಕರ ಸಹ ಹಾಗೆ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕಾಯಿಗಳನ್ನ ಎಷ್ಟು ಚೆನ್ನಾಗಿ ಹೊಡಿತಿದ್ದಾರೆ ಅಲ್ವಾ. ತುಂಬ ಇಷ್ಟ ಆಯಿತು ನನಗೆ. ಬೆಳಿಗ್ಗೆ ಹೋಗಿದ್ರೆ ನನಗೆ ಕ್ಲಿಪ್ಪಿಂಗ್ಸ್ ಮಾಡಲಿಕ್ಕೆ ಸಿಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿ ಎಲ್ಲ ಬೆಳಿಗ್ಗೆ ಎಲ್ಲ ಮಾಡಲ್ಲ, ಸೊ ನೈಟ್ ಟೈಮ್ ಮಾಡ್ತಾರೆ. ಸೊ ಹಾಗಾಗಿ ನಾನು ನೈಟ್ ಹೋಗಿದ್ದೆ, ಕ್ಲಿಪ್ಪಿಂಗ್ಸ್ ಮಾಡಲಿಕ್ಕೆ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಟೆಂಪಲ್ ಏನು ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಿಯಲಿ ಟೆಂಪಲ್ ಏನೋ ಥರ ಕಾಣಿಸ್ತಾ ಇತ್ತು. ಅದನ್ನು ಸಹ ನಾನು ಆಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ. ಇದು ಸೈಡಲ್ಲಿ ನಾನು ಮಾಡಿದ್ದ ಕಾರಣ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಸಹ ನೀವು ನೋಡ್ಬೋದು, ಅವರು ಅಲ್ಲೂ ಇದ್ದವರು ಇಲ್ಲೂ ಸಹ ಕರೆಸಿದ್ರು. ಸೊ ಇಲ್ಲೂ ಮಾಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲರೂ ಕ್ಲಿಪ್ಪಿಂಗ್ಸ್ ಮಾಡ್ಕೊತಾ ಇದ್ದಾರೆ, ಯಾಕಂತ ಹೇಳಿದ್ರೆ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡ್ರು.
ಇನ್ನೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇತ್ತು, ಸೊ ಇದೇ ಜಾಸ್ತಿ ಇದ್ದ ಕಾರಣ ನಾನು ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ. ಆಗಲೇ ನಾನು ನಿಮಗೆ ಹೇಳಿದ್ದೆ ಟೆಂಪಲ್ ಸೆಟ್ಟು ಮುಂದೆಯಿಂದ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇದು ತಾಯಿನ ಕರ್ಕೊಂಡು ಹೋಗೋ ಮೆರವಣಿಗೆ ಗಾಡಿ. ಸೊ ಅದು ಸಹ ನಾನು ಚಿಕ್ಕದಾಗಿ ಒಂದು ಕ್ಲಿಪ್ ಮಾಡಿಕೊಂಡೆ. ಹಾಗೆ ನೀವು ನೋಡಿ ಈಗ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಜಾತ್ರೆಯಲ್ಲಿ ನೈಟ್ ಟೈಮ್ ಲೈಟಿಂಗ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಬಾರಿ ನಮಗೆ ನೈಟ್ ಹೋಗಲಿಕ್ಕೆ ಆಗಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು ಚಿಕ್ಕ ಪುಟ್ಟ ಐಟಮ್ಗಳಿದೆ ಚಿಕ್ಕ ಮಕ್ಕಳಿಗೆ ಆಟಾಡಲಿಕ್ಕೆ. ನಾನು ನನ್ನ ಮಗನಿಗೆ ಒಂದು ಕಾರ್ ತಗೊಂಡೆ, ತುಂಬಾ ಚೆನ್ನಾಗಿತ್ತು. ಇದೆಲ್ಲ 100 ರುಪೀಸ್ಗೆ 3 ಪೀಸ್ ಅಂತ ಹೇಳಿದ್ರು. ನೋಡ್ತಾ ಇದ್ವಿ ಬಟ್ ನಾವು ತಗೊಳ್ಳಿಲ್ಲ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇದು ಪಿಂಗಾಣಿ ವಸ್ತುಗಳು ಅಂತ ಹೇಳ್ತಾರೆ. ಸೊ ಇದು ಸಹ ಬೆಳಿಗ್ಗೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೈಟ್ ಇದ್ದ ಕಾರಣ ಅಷ್ಟು ನಮಗೆ ಕ್ಲಿಯರೆನ್ಸ್ ಆಗಿ ಕಾಣಿಸ್ತಾ ಇಲ್ಲ. ಮತ್ತು ನೀವು ನೋಡ್ತಾ ಇರೋದು ಹಾಗೆ ಪುಟ್ಟ ಪುಟ್ಟ ಆನೆಗಳಿತ್ತು. ಹಾಗೆ ಬುದ್ಧ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಾವು 2 ಆನೆ ತೊಗೊಂಡ್ವಿ, ಜೊತೆ 300 ರುಪೀಸ್ ಅಂದರು. ಸೊ ಹಾಗಾಗಿ ನಾವು ಸಹ ತೊಗೊಂಡ್ವಿ. ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಮಾಡಲಿಕ್ಕೆ ಆಗಿಲ್ಲ, 2 ಕೈಯಲ್ಲಿ ಇದ್ದ ಕಾರಣ. ಸೊ ಹಾಗಾಗಿ ನಾವು ಜಾಸ್ತಿ ಕ್ಲಿಪ್ಪಿಂಗ್ಸ್ ಮಾಡಲಿಕ್ಕೆ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ನಾವು ಪರ್ಚೇಸ್ ಮಾಡಿದ್ವಿ. ಸೊ ಇದು ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುತ್ತೆ ಅನ್ನೋ ರೀಸನ್ನಿಂದ. ಪ್ರೈಸು ಕೂಡ ನಮಗೆ ತುಂಬ ಕಮ್ಮಿ ಬೆಲೆ ಇದ್ದ ಕಾರಣ ಸೊ ನಾವು ಇದನ್ನು ತಗೊಂಡ್ವಿ. ಸುಮಾರು ದಿನದಿಂದ ಅಂದ್ಕೊತಿದ್ದೆ ಬಟ್ ಆನೆ ತೊಗೊಬೇಕು ಅಂತ. ತುಂಬ ಕಾಸ್ಟ್ಲಿ ಹೇಳ್ತಿದ್ರು. ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಇದು ಜೊತೆ 300 ರುಪೀಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡಿದ್ವಿ. ಮನೆಗಿರಲಿ, ಅಲಂಕಾರಕ್ಕೂ ಸಹ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ಇಲ್ಲಿ ಸುಮಾರು ಥರ ಇದೆ ಬಟ್ ನನಗೆ ಆನೆ ಮರಿ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟಾಗಿತ್ತು. ಸೊ ಹಾಗಾಗಿ ಜಾತ್ರೆಯಲ್ಲಿ ನಾವು ಮತ್ತೊಂದು ಪರ್ಚೇಸ್ ಮಾಡಿದ್ವಿ. ಎಂತ ಅಂತ ಅಂದರೆ ಇದು ಒಣಕಲ್ಲು ಅಥವಾ ಕುಟ್ಟಣಿಗೆ ಅಂತ ಏನು ಹೇಳ್ತಾರೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಇದನ್ನು ತಗೊಬೇಕಂತ ಅಂದರೆ ನಾವೇ ತಗೊಬಾರ್ದಂತೆ, ಬೇರೆಯವರು ನಮಗೆ ಕೊಡಿಸ್ಬೇಕಂತೆ. ಹಾಗಂತ ಹೇಳಿಬಿಟ್ಟು ಬೇರೆಯವರು ನಮಗೆ ಕೊಡಿಸಿ ಅಂತ ಹೇಳಲಿಕ್ಕಾಗತ್ತಾ ಬೇರೆಯವ್ರ ಹತ್ರ ಹೋಗಿ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಮಗೆ ಗೊತ್ತಿರೋರಿಗೆ ನಾವು ಕೊಡಿಸಿದ್ವಿ, ಅವರು ನಮಗೆ ಕೊಡಿಸಿದ್ರು. ಹಾಗೆ ಇದು ಹೊಸದು ತಂದಾಗ ಇದಕ್ಕೆ ಅರಿಶಿನ ಎಲ್ಲ ಸವರ್ಬಿಟ್ಟು ಹಾಗೆ ಅಕ್ಕಿ ಹಾಕಿ ಕುಟ್ಬೇಕಂತೆ. ಇದು ಆಚಾರ ಅಂತ, ಏನೋ ಸಂಪ್ರದಾಯ ಅಂತ ಹೇಳ್ತಾರೆ. ಜಾತ್ರೆಯಲ್ಲಿ ಎಲ್ಲ ಚಂದ ಇತ್ತು. ಸೊ ಜಾಸ್ತಿ ನನಗೆ ಕ್ಲಿಪ್ಪಿಂಗ್ಸ್ ಮಾಡ್ಲಿಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಆಲ್ರೆಡಿ ಪುಟ್ಟ ಆನೆ ಇತ್ತು. ಸೊ ಹಾಗಾಗಿ ಮಾಡ್ಲಿಕ್ಕೆ ಆಗಿಲ್ಲ. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.